ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯೂ ಕೂಡ ಭಾಳ ಒಂದು ದೊಡ್ಡ ಯೋಜನೆ. ಗೃಹಲಕ್ಷ್ಮಿ ಹಣವನ್ನು ಈಗ ದೇವಸ್ಥಾನಕ್ಕೆ 850 ಮಹಿಳೆಯರು ಕೊಟ್ಟಿದ್ದಾರೆ. ಗದಗ್ನ ತಿಮ್ಮಾಪುರ ಗ್ರಾಮದ ಮಹಿಳೆಯರಿಂದ ಈಗ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿರುವಂಥದ್ದು. ರೇಣುಕಾ ಯಲ್ಲಮ್ಮನಿಗೆ ಗೃಹಲಕ್ಷ್ಮಿಯರು ಈಗ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದು ಗದಗ್ನ ತಿಮ್ಮಾಪುರ ಗ್ರಾಮದ ಮಹಿಳೆಯರಿಂದ ಕೊಟ್ಟಿರುವಂಥ ದೇಣಿಗೆ. ರೇಣುಕಾ ಯಲ್ಲಮ್ಮನಿಗೆ ಗೃಹಲಕ್ಷ್ಮಿಯರು ದೇಣಿಗೆ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಈಗ ರೇಣುಕಾ ಯಲ್ಲಮ್ಮ ದೇಗುಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. 850 ಜನ ಮಹಿಳೆಯರಿಂದ 16 ಲಕ್ಷ ರೂಪಾಯಿ ಸಂಗ್ರಹ ಆಗುವ ನಿರೀಕ್ಷೆ. ಈಗಾಗಲೇ 4 ದಿನದಲ್ಲಿ 2,50,000 ಜಮಾವಣೆ ಆಗಿದೆ. ಮಹಿಳೆಯರನ್ನ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿನಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ದಾನ ನೀಡಿದ್ದಕ್ಕೆ ಅಭಿನಂದನಾ ಪತ್ರ ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿ ಹಣ ದೇವಸ್ಥಾನಕ್ಕೆ ಈಗೇನು 850 ಮಹಿಳೆಯರು ಕೊಟ್ಟಿದ್ದಾರಲ್ಲ, ಇದು 16 ಲಕ್ಷ ರೂಪಾಯಿ ಸಂಗ್ರಹ ಆಗುವ ನಿರೀಕ್ಷೆ ಇದೆ. ಆಲ್ರೆಡಿ ಈಗ 4 ದಿನದಲ್ಲಿ 2,50,000 ರೂಪಾಯಿ ಜಮಾವಣೆ ಆಗಿದೆ. ಯಾಕಂದರೆ ರೇಣುಕಾ ಯಲ್ಲಮ್ಮ ದೇಗುಲವನ್ನು ನಿರ್ಮಾಣ ಮಾಡಬೇಕು, ಆ ನಿಟ್ಟಿನಲ್ಲಿ ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ಗೃಹಲಕ್ಷ್ಮಿ ಏನೀಗ ಫಲಾನುಭವಿಗಳಿದ್ರಲ್ಲ, ಅದು ತಾವು ಖರ್ಚು ಮಾಡ್ದಾನೆ ದೇವಸ್ಥಾನದ ಒಂದು ಅಭಿವೃದ್ಧಿಗೆ, ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ದೇವಸ್ಥಾನ ಈಗ ನಿರ್ಮಾಣ ಆಗ್ತಾ ಇದೆ. ಇದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರದ್ಧಾ ಭಕ್ತಿಯಿಂದ 850 ಜನ ಮಹಿಳೆಯರು ಈಗ ಆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನ ಕಳೆದ 4 ವರ್ಷಗಳ ಹಿಂದೆ ನಿರ್ಮಾಣ ಕಾರ್ಯಕ್ಕೆ ತಿಮ್ಮಾಪುರ ಗ್ರಾಮದ ಗುರಿಯರು ಪ್ರಾರಂಭಿಸಿದ್ದರು. ಕಾರಣಾಂತರ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಹಣಕಾಸಿನ ತೊಂದರೆಯ ಮೂಲಕ ಅದು ತಡೆ ನೀಡಲಾಗಿತ್ತು. ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಎಲ್ಲಾ ಮಹಿಳೆಯರು ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲಾ ಮಹಿಳೆಯರು, ಸರಿಸುಮಾರು 850 ಜನ ಮಹಿಳೆಯರು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಇದ್ದಾರೆ ಸರ್. ಅವರೆಲ್ಲರೂ ಸ್ವಯಂ ಪ್ರೇರಣೆಯಿಂದಾಗಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ದು 2,000 ರೂಪಾಯಿ ಹಣವನ್ನು ಈ ಫೆಬ್ರವರಿ ತಿಂಗಳಲ್ಲಿ ಏನ್ ಬಂದೈತಲ್ಲ ಸರ್, ಅವರು ಆ ಹಣವನ್ನು ನಮ್ಮ ಶ್ರೀ ರೇಣುಕಾ ದೇವಿ ಟ್ರಸ್ಟ್ ಕಮಿಟಿ ಅವರಿಗೆ ನೀಡಿ ನಮ್ಮ ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಲು ಎಲ್ಲರೂ ಸಿದ್ಧರಾಗಿದ್ದರು. ಹಣಕಾಸಿನ ತೊಂದರೆಯಿಂದ ಸ್ವಲ್ಪ ಕಟ್ಟಡ ನಿಲ್ಲಾಗಿತ್ತು. ಆದ ಕಾರಣದಿಂದ ನಾವು ಸಹ ಹೆಣ್ಮಕ್ಳು ಗೃಹಲಕ್ಷ್ಮಿ ದುಡ್ಡಿನಿಂದ ಇದನ್ನ 850 ಜನ ಇದರ ಅಷ್ಟೂರು ಕೂಡಿ ನಾವು ಗೃಹಲಕ್ಷ್ಮಿದು 2,000 ರೂಪಾಯಿ ಒಂದ್ ತಿಂಗಳದ್ದು ಕೊಟ್ಟು ನಾವು ಕೆಲಸ ಶುರು ಮಾಡ್ಸಿವಿ. ಇನ್ನ ಮುಂದ ಸ್ವಲ್ಪ ದುಡ್ಡು ಕಮ್ಮಿ ಬಿದ್ರು ನಾವೆಲ್ಲಾ ಹೆಣ್ಮಕ್ಳು, ತಿಮ್ಮಾಪುರ ಗ್ರಾಮದ ಹೆಣ್ಮಕ್ಳು ಎಲ್ಲರೂ ಕೊಟ್ಟು ನಾವು ನಡೆಸ್ಕೊಡ್ತೀವಿ. ಶ್ರೀ ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಲು ಎಲ್ಲರೂ ಸಿದ್ಧರಾಗಿದ್ದರು.